ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಿನ್ನ ಕರುಣೆಯ ಪವಾಡಗಳು ಪ್ರದರ್ಶನಕ್ಕಲ್ಲ, ಭಕ್ತರ ಕಷ್ಟ ನಿವಾರಿಸಿ ದಾರಿ ತೋರುವ ದಿವ್ಯ ಜ್ಯೋತಿ. ಮಂತ್ರಾಲಯದ ಸನ್ನಿಧಿಯಲ್ಲಿ ಶಾಂತಿ ನೆಮ್ಮದಿ, ನಿನ್ನ ಅನುಗ್ರಹವೇ ನನಗೆ ಮೋಕ್ಷ ಸ್ವಾಮಿ. ಗುರುರಾಯರ ಮಹಿಮಾ ಅಪಾರ, ಒಮ್ಮೆ ರಾಯರ ಶಕ್ತಿಯನ್ನು ಪರೀಕ್ಷಿಸಲು ಬಂದ ನವಾಬನೊಬ್ಬ ಒಣಗಿದ ಮರದ ತುಂಡನ್ನು ತಂದು ಇದನ್ನು ಚಿಗುರಿಸಲು ಸವಾಲು ಹಾಕಿದನು. ರಾಯರು ತಮ್ಮ ಮಂತ್ರಾಕ್ಷತೆಯಿಂದ ಆ ಒಣ ಮರದಲ್ಲಿ ಮತ್ತೆ ಹಸಿರು ಎಲೆಗಳು ಮೂಡುವಂತೆ ಮಾಡಿದರು. ಓದಲು ಬರೆಯಲು ತಿಳಿಯದ ದನ ಕಾಯುವ ವೆಂಕಣ್ಣನಿಗೆ ರಾಯರು ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಮುಂದೆ ಅದೇ ವೆಂಕಣ್ಣನು ಅದೋನಿ ಪ್ರಾಂತ್ಯದ ದಿವಾನನಾದನು ಮತ್ತು ರಾಯರ ಪರಮ ಭಕ್ತನಾದನು. ಮಂತ್ರಾಲಯದ ರಾಯರೇ, ನಿಮ್ಮ ಮಹಿಮೆ ಅಪಾರ, ಪವಾಡದಿಂದ ಲೋಕವ ಬೆಳಗಿದಿರಿ ಗುರುರಾಯರೇ. ತೀರ್ಥ ಪ್ರೋಕ್ಷಿಸುತ್ತಲೇ ಮಾಂಸವು ಹೂವಾಯಿತು, ಕಂಡ ನವಾಬನು ಶರಣಾಗಿ ಮಂತ್ರಾಲಯವ ದಾನವಿತ್ತನು. ಗುರು ರಾಘವೇಂದ್ರ ದಯಾ ಸಿಂಧು. ಅವತಾರ ಮುಗಿಸುವ ಸಮಯದಿ ರಾಘವೇಂದ್ರರು ಮಂತ್ರಾಲಯ ವಾರಿಸಿದರು ತುಂಗಭದ್ರಾ ತೀರದಿ. ಮಂಚಾಲೆಯ ಪುಣ್ಯ ಭೂಮಿಯಲಿ ಪ್ರಹ್ಲಾದರು ಯಾಗವ ಮಾಡಿದರು ಕೃತಯುಗದಿ. ಅದೇ ಜಾಗ ವಾರಿಸಿದರು ಸ್ವಾಮಿಗಳು, ಅದೇ ಜಾಗ ವಾರಿಸಿದರು ಸ್ವಾಮಿಗಳು. ಸಾವಿರಾರು ಕಣ್ಣುಗಳಲ್ಲಿ ಮೌನದ ಭಾಷೆ, ಅಕ್ಷಯ ಜ್ಞಾನದ ಕೊನೆಯಾಶಯ. ಬೃಂದಾವನ ಸೇರುವ ಮುನ್ನ ಅನುಗ್ರಹಿಸಿತು ದಿವ್ಯ ಚೇತನ. ನಿಮ್ಮ ಜ್ಞಾನ ಅಮರ, ನಿಮ್ಮ ಜ್ಞಾನ ಅಮರ. ಕ್ರೀಶ ಒಶುಳ್ಸವದನ್ಪಿಯೊಂದ್ರ ವಿರೋಧಿಕೃತ್ ನಾಮ ಸಂವತ್ಸರದ ಶ್ರಾವಣ ಬಹುಳ ಬಿದಿಗೆಯ ದಿನದಂದು ರಾಯರು ತಮ್ಮ ಭಕ್ತರೆಲ್ಲರ ಸಮ್ಮುಖದಲ್ಲಿ ಸಶರೀರರಾಗಿ ಬೃಂದಾವನವನ್ನು ಪ್ರವೇಶಿಸಿದರು. ಬೃಂದಾವನದ ಕೊನೆಯ ಇಟ್ಟಿಗೆಯನ್ನು ಇಡುವವರೆಗೂ ಅವರು ತಮ್ಮ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡಿದರು. ನಾನು ಈ ಬೃಂದಾವನದಲ್ಲಿ ಸಶರೀರನಾಗಿ ಸೌಕ್ಷಿಣ್ಯ ವರ್ಷಗಳ ಕಾಲ ನೆಲೆಸಿರುತ್ತೇನೆ. ನನ್ನನ್ನು ನಂಬಿ ಬರುವ ಭಕ್ತರನ್ನು ಕಾಯುತ್ತೇನೆ. ಸತ್ಯ ಧರ್ಮ ಮತ್ತು ಭಗವದ್ಭಕ್ತಿಯೇ ಜೀವನದ ಪರಮ ಗುರಿ. ತುಂಗಭದ್ರಾ ತೀರದಲ್ಲಿ ಇಂದಿಗೂ ನಿನ್ನ ನೆರಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಗುರುರಾಯ
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸುವ ಭಕ್ತರ ಸಕಲ ಕಷ್ಟಗಳನ್ನು ರಾಯರು ಪರಿಹರಿಸುತ್ತಾರೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಹರಸುವ ಕರುಣಾಮಯಿ ಗುರುಗಳಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಜಾಗೃತ ದೈವವಾಗಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे।